ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬೆಂಗಳೂರಿನ ಚಂದ್ರ ಲೇಔಟಲ್ಲಿದ್ದೀವಿ. ಕಳೆದ ಒಂದು 3-4 ವರ್ಷಗಳಿಂದ ಏನು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ, ಅದು ಮುಖ್ಯವಾಗಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳು, ಯಾವುದೇ ಕಾಲ್ ಫಾರ್ಮ್ ಇಲ್ಲ. ವಿದ್ಯಾರ್ಥಿಗಳು ಏನು 3-4 ವರ್ಷದಿಂದ ಓದ್ತಾ ಇದ್ದಾರೆ, ಅವ್ರಿಗೆ ಯಾವುದೋ ಒಂದು ಕ್ಲಾರಿಟಿ ಇಲ್ಲ. ಯಾವ ಎಕ್ಸಾಮ್ಸ್ ಯಾವಾಗ ಕಾಲ್ ಫಾರ್ಮ್ ಆಗುತ್ತೆ, ನಾವು ಯಾವ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ಸ್ ಮಾಡಬೇಕು. ಇದರಿಂದ ಏನು 2-3 ವರ್ಷಗಳಿಂದ ಅನೇಕ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬಂದು ಓದ್ತಾ ಇರೋರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಅವರ ಫ್ಯಾಮಿಲಿ ಇಶ್ಯೂಸ್ಗಳ ಜೊತೆಗೆ ಒಂದು ಪ್ರೈಮ್ ಟೈಮು ಏನಂದರೆ 20ರಿಂದ 25 ವರ್ಷ, 28 ವರ್ಷದ ಹುಡುಗರುಗಳು ಅವರ ಜೀವನದ ಗುರಿಯನ್ನು ಸಾಧಿಸೋ ಒಂದು ಟೈಮಲ್ಲಿ ಈ ರೀತಿ ಸರ್ಕಾರ ನಿರ್ಲಕ್ಷ್ಯ ಮಾಡೋದು, ಅವ್ರ ಇಡೀ ಜೀವನದ ಜೊತೆ ಒಂದು ಆಟ ಆಡ್ತಾ ಇರೋದು. ಇದಕ್ಕೋಸ್ಕರ KRS ಪಕ್ಷ ಈ ಕೂಡಲೇ ಒಂದು ಏನು ನೇಮಕಾತಿ ಕ್ಯಾಲೆಂಡರನ್ನು, ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಪೋಸ್ಟ್ ಇದೆ ಅನ್ನೋದನ್ನ ಕಾಲ್ ಫಾರ್ಮ್ ಮಾಡಬೇಕು ಅಂತ ಇಡೀ ರಾಜ್ಯದಲ್ಲಿ 1 ಲಕ್ಷ ವಿದ್ಯಾರ್ಥಿಗಳಿಂದ ಸೈನ್ ಕ್ಯಾಂಪೇನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಇದು ಪೂರಕವಾಗಿ ಇವತ್ತು ವಿದ್ಯಾರ್ಥಿಗಳನ್ನ ಮಾತಾಡ್ಸೋಣ. ಅವರ ಸಮಸ್ಯೆಗಳು ಏನಿದೆ ಅನ್ನೋದನ್ನ ಸರ್ಕಾರಕ್ಕೆ ತಿಳಿಸಿ, ಸರ್ಕಾರ ಕನಿಷ್ಠ ವಿದ್ಯಾರ್ಥಿಗಳ ಒಂದು ತೊಂದರೆಗಳನ್ನ ಗಮನಿಸಿ ಕೂಡಲೇ ಒಂದು ಪರಿಹಾರವನ್ನು ಸೂಚಿಸಬೇಕು ಅಂತ ಕೇಳ್ಕೊತೀನಿ. ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಎಷ್ಟು ವರ್ಷದಿಂದ ಪ್ರಿಪೇರ್ ಆಗ್ತಾ ಇದ್ದೀರಾ ಎಕ್ಸಾಮ್ಸ್? ಮಾತಾಡಿ, ಏನು ತೊಂದರೆ ಇರಲಿ ಮಾತಾಡಿ, ಎಲ್ಲರನ್ನೂ ಮಾತಾಡ್ಸೋಣ. 4 ಇಯರ್ಸಿಂದ ಇವಾಗ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವ ಜಾಬು ಯಾವಾಗ ಕಾಲ್ ಫಾರ್ಮ್ ಆಗುತ್ತೆ ಅಂತ ಗೊತ್ತಿಲ್ಲ ನಿಮಗೆ. ಅದರಿಂದ ಏನೇನು ತೊಂದರೆಗಳು ನಿಮಗೆ ಎದುರಿಸ್ತಾ ಇದೆ? ಅಂದರೆ ಯೂಶ್ವಲ್ ಕ್ಯಾಲೆಂಡರ್ ಇಲ್ಲ ಅಂದರೆ ಇವಾಗ ನಮ್ಗೆ ಏನಾಗುತ್ತೆ, ಪ್ರಿಪ್ರೇಷನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇವಾಗ ಒಂದು ಕ್ಯಾಲೆಂಡರ್ ಇದ್ದರೆ ಈ ಟೈಮ್ಗೆ ಈ ಎಕ್ಸಾಮ್ ಆಗುತ್ತೆ ಅಂತ ಗೊತ್ತಿದ್ರೆ ನಾವು ಪ್ರಿಪ್ರೇಷನ್ ಮಾಡ್ಬೋದು. ಆ ಥರದ್ದೊಂದಿಲ್ಲ ಅನ್ನೋದು ಸಮಸ್ಯೆ. ಮತ್ತು ಕಾಲ್ ಫಾರ್ಮ್ ಮಾಡೋದು ತುಂಬ ಲ್ಯಾಗ್ ಆಗ್ತಾ ಇದೆ. ಇವಾಗ ಒಳ ಮೀಸಲಾತಿ ಇಶ್ಯೂನೇ ಅದೇ ದೊಡ್ಡ ಸಮಸ್ಯೆ ಆಗುತ್ತೆ. ಅದು ಒಂದು ಕಾರಣ. ಇವಾಗ ಇಲ್ಲಿ ಮುಖ್ಯವಾಗಿ KRS ಪಕ್ಷ ಕೆಲವೊಂದು ಇಲ್ಲಿ ನೋಡಿರ್ಬೋದು, ಇಲ್ಲಿ ನಾವು ಒಂದು 6 ಪಾಯಿಂಟ್ಗಳನ್ನ ಹೇಳಿದ್ದೀವಿ. 6 ಪಾಯಿಂಟಲ್ಲಿ ಮುಖ್ಯವಾಗಿ ಏನು ವೇಕೆನ್ಸೀಸ್ ಖಾಲಿ ಇದೆ ಅದನ್ನು ಇಮಿಡಿಯೇಟ್ ಕಾಲ್ ಫಾರ್ಮ್ ಮಾಡಬೇಕು. ಇವರು ಒಂದು ಡೇಟ್ ಹೇಳ್ತಾರೆ, ಒಂದು ಡೇಟ್ ಕನ್ಫರ್ಮ್ ಆಗಿ ಹೇಳೋದಿಲ್ಲ. ಈ ಡೇಟ್ ಸುಮ್ಮನೆ ನಂಬರ್ಸ್ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ನಾವು ಹೇಳ್ತಾ ಇರೋದು, UPSC, SSC, RRB ಹಾಗೆ ಕ್ಯಾಲೆಂಡರ್ ಆಫ್ ಈವೆಂಟ್ನ ರಿಲೀಸ್ ಮಾಡುತ್ತೆ. ಇದನ್ನು ಸರ್ಕಾರ ಕೂಡಲೇ KPSC ಮಾಡುತ್ತೋ KEA ಮಾಡುತ್ತೋ ಅದನ್ನು ರಿಲೀಸ್ ಮಾಡಬೇಕು. ಆಗ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಟಿ ಇರುತ್ತೆ, ಯಾವ ರೀತಿ ಎಕ್ಸಾಮ್ಸ್ ಪ್ರಿಪೇರ್ ಆಗಬೇಕು, ನಾನು ಯಾವ ಜಾಬ್ಗೆ ಎಲಿಜಿಬಿಲಿಟಿ ಇದ್ದೀನಿ. ಇವಾಗ PSI ಯಾವಾಗ ಕಾಲ್ ಫಾರ್ಮ್ ಮಾಡ್ತಾರೆ ಅಂತ ಗೊತ್ತಿಲ್ಲ, KS ಯಾವಾಗ ಕಾಲ್ ಫಾರ್ಮ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಇವಾಗ ನಿಮಗೆ ಅದು ಸಖತ್ ತೊಂದರೆ ಆಗ್ತಲ್ವಾ? ಯಾವ ಜಾಬ್ ಯಾವಾಗ ನಮಗೆ ಪ್ರಿಪ್ರೇಷನ್ಸ್ ಮಾಡಬೇಕು ಅನ್ನೋದು ಆಗ್ತಾ ಇದೆ. ಇವಾಗ UPSC ಮೇಲಿರುವಂಥ ನಮಗೆ ನಂಬಿಕೆ, ಅದನ್ನು ನಾವು ಟ್ರಾನ್ಸ್ಪರೆಂಟ್ ಅಂತ ಎಷ್ಟು ಅಂತೀವಿ, ಆ ಥರ KPSC ಮೇಲೆ ನಮಗೆ ನಂಬಿಕೆ ಇಲ್ಲ. KEA ಅವರು ರೀಸೆಂಟಾಗಿ ಒಂದು ರೆವಲ್ಯೂಷನರಿ ಮೆಜರ್ಸ್ ಥರ ತಂದಿದ್ದಾರೆ. ಯಾವ ಥರ ಅಂದರೆ, ಇವಾಗ ನಾವು ಎಕ್ಸಾಮ್ ಬರೆದು ವಿತಿನ್ 2 or 3 ಅವರ್ಸಲ್ಲಿ ನಮ್ಮದು OMRನ ಅಪ್ಲೋಡ್ ಮಾಡ್ತಾರೆ ನಮ್ಮ ಇದರಲ್ಲಿ. ಅದು ಒಂದು ರೆವಲ್ಯೂಷನರಿ ಮೆಜರ್. ಆ ಥರ ಟ್ರಾನ್ಸ್ಪರೆಂಟ್ ಮೆಜರ್ಸ್ ಇದ್ದರೆ ಒಳ್ಳೆಯದು ಅಂತ ನಾವು. ಆಮೇಲೆ ಮೇಯ್ನ್ ಬಂದು ಇಲ್ಲಿ ಟೈಮ್ ಲೈನು, ಯಾವುದೇ ಒಂದು ರಿಕ್ರೂಟ್ಮೆಂಟ್ ನಡೆದ್ರೆ ಎಷ್ಟು ದಿವಸದಲ್ಲಿ ಪ್ರೋಸೆಸ್ ನಡಿಬೇಕು. ನಾವು ಹೇಳ್ತಾ ಇದ್ದೀವಿ, ಈಗಾಗಲೇ ಅನೇಕ ಸ್ಟೇಟ್ಗಳಲ್ಲಿ, ಒಡಿಶಾ ಆಗಿರಲಿ, ಬಿಹಾರ ಆಗಿರಲಿ, ಯಾವುದೇ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಆದರೂ 6 months 1 year ಕಂಪ್ಲೀಟ್ ಆಗಬೇಕು ಅಂತ. ಬಟ್ ಕರ್ನಾಟಕದಲ್ಲಿ ಆ ಥರ ಇಲ್ಲ. KS ಎಕ್ಸಾಮ್ ಮಾಡ್ತಾರೆ, 3 ವರ್ಷ ನಡೆಯುತ್ತೆ ಆ ಪ್ರೋಸೆಸ್. ಯಾವುದೋ ಒಂದು PDO ಮಾಡ್ತಾರೆ, ಅದು 2 ವರ್ಷ ನಡೆಯುತ್ತೆ. ಅದನ್ನು ಕೂಡಲೇ ಜಾರಿ ಮಾಡಬೇಕು ಅಂತ ನಾವು ಒಂದು ಆಗ್ರಹವನ್ನು ಕೊಡ್ತಾ ಇದ್ದೀವಿ. ಅದು ಎಷ್ಟು ಕರೆಕ್ಟು ಅಂತ ನಿಮ್ಗೆ ಅನಿಸ್ತಾ ಇದೆ? ಹೌದು ಸರ್, ತುಂಬ ಒಳ್ಳೆಯ ಅದು ಆಗ್ರಹ. ಯಾಕೆಂದರೆ ಇವಾಗ UPSCನಲ್ಲಿ ಹೆಂಗೆ ಇವಾಗ ನೋಟಿಫಿಕೇಷನ್ ಎಕ್ಸಾಕ್ಟ್ ಫೆಬ್ರವರಿನಲ್ಲಿ ನೋಟಿಫಿಕೇಷನ್ ರಿಲೀಸ್ ಆಗುತ್ತೆ. ಮತ್ತು ಯೂಶ್ವಲಿ ಮಾರ್ಚ್ ಒಳಗಡೆ ನೆಕ್ಸ್ಟ್ ಇಯರ್ ಮಾರ್ಚ್ಗೆ ರಿಸಲ್ಟ್ಸ್ ಬರುತ್ತೆ. ಆ ಥರ ಒಂದು ಪರ್ಟಿಕ್ಯುಲರ್ ಕ್ಯಾಲೆಂಡರ್ ಇದ್ದರೆ ನಮಗೆ ಹೆಲ್ಪ್ ಆಗುತ್ತೆ. ಇವಾಗ ಪ್ರತಿಯೊಂದು ಎಕ್ಸಾಮ್ಸು ಅದೇ ಥರ ಮಾಡ್ತಾ ಹೋಗಬೇಕು. ಇವಾಗ ನೆಕ್ಸ್ಟು ಅವ್ರಿಗೆ ಗೊತ್ತಿರುತ್ತಲ್ವ ಎಷ್ಟು ವೇಕೆನ್ಸಿ ಆಗುತ್ತೆ, ಯಾವ ಥರ ಫಿಲ್ಅಪ್ ಮಾಡಬೇಕು ಅಂತ, ಆ ಥರ ಮಾಡಬೇಕು ಅನ್ನೋದು. ಓಕೆ, ಲಾಸ್ಟ್ ಮೇಯ್ನ್ ಬಂದು KPSCನ ಸುಧಾರಣೆ ಮಾಡಬೇಕು. KPSC ಸುಧಾರಣೆ ಮಾಡಬೇಕು. ಕಂಪ್ಲೀಟ್ ಸಿಸ್ಟಮ್, KPSC ಆಗಲಿ KE ಆಗಿರಲಿ, ಕಂಪ್ಲೀಟಾಗಿ ನಂಬರ್ ಆಫ್ ವೇಕೆನ್ಸೀಸ್ಗಳು. ಯಾಕಂದರೆ ಯುವಕರು ಇವಾಗ ನೀವೇ ಇವಾಗ ಓದ್ತಾ ಇರೋದ್ರಿಂದ ಇವಾಗ ನಿಮ್ಮ ಏಜ್ ಗ್ರೂಪ್ ಅವರೆಲ್ಲ ಇರ್ತಾರೆ. ಆ ಟೈಮ್ ಇದರಲ್ಲಿ ಸರ್ಕಾರ ಈ ಥರ ನಿರ್ಲಕ್ಷ್ಯ ತೋರಿಸ್ತಾ ಇರೋದಕ್ಕೆ ನೀವು ಏನು ಆಗ್ರಹ ಮಾಡ್ತೀರಾ? ಸರ್, ಇವಾಗ ಸರ್ಕಾರ ನಿರ್ಲಕ್ಷ್ಯ ತೋರಿಸ್ತಾ ಇದೆ, ಹೌದು. ಹಾಗೆ ನಮಗೆ ಆ ಥರದ್ದು ಒಂದು ಯಾವಾಗ ಫೀಲ್ ಆಗುತ್ತೆ, ಇವಾಗ ನಾವು ತುಂಬ ಲಾಂಗ್ ಪ್ರೋಸೆಸ್ ಆಗುತ್ತೆ. KPSC ಸುಧಾರಣೆ ಆಗಲೇಬೇಕು ಸರ್. ಅದು UPSC ಈ ಥರ ಸುಧಾರಣೆ ಆದರೆ ತುಂಬ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಖಂಡಿತ ಈ ನಿಟ್ಟಿನಲ್ಲಿ ನಾವು KRS ಪಕ್ಷ ನಾವು ಆದಷ್ಟು ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಅದಕ್ಕೆ ಯುವಕರು ಕೂಡ ಬೆಂಬಲವನ್ನ ಸೂಚಿಸಬೇಕು. ಸರ್ಕಾರ ಇದನ್ನ ಗಮನಿಸಬೇಕು. ಯುವಕರು ಇದು ಏನೋ ಸುಮ್ಮನೆ ನಾವು ಏನೋ ಸರ್ಕಾರ ವಿರುದ್ಧ ಮಾತಾಡಬೇಕು ಮತ್ತೊಂದು ಅನ್ನೋದಲ್ಲ. ಇದು ಸಮಸ್ಯೆ ಇರೋದು.
ನೀವೇ ಸರ್ಕಾರದ ಮಂತ್ರಿಗಳಾಗಿರಲಿ, ಅನೇಕ ಜನ MLAಗಳಾಗಿರಲಿ ಬಂದು ಬೇಕಾದ್ರೆ ಇಲ್ಲಿ ವಿಸಿಟ್ ಮಾಡಿ ನೀವೇ ಮಾತಾಡಿ ವಿದ್ಯಾರ್ಥಿಗಳ ಜೊತೆ. ಅವರ ಸಮಸ್ಯೆಗಳೇನಿದೆ, ಇಲ್ಲಿ ಯಾವುದೇ ಒಂದು ವಿದ್ಯಾರ್ಥಿ ಸಂಘಟನೆ ಆಗಿರ್ಬೋದು, ಪಕ್ಷ ಆಗಿರ್ಬೋದು, ಸುಮ್ಮನೆ ನಿಮಗೆ ಸರ್ಕಾರವನ್ನು ದೂಷಿಸಬೇಕು ಅನ್ನೋದು ಮಾಡ್ತಾ ಇಲ್ಲ. ಇಲ್ಲಿ ವಿದ್ಯಾರ್ಥಿಗಳು ಅಕ್ಷರಶಃ ಇದು ಯಾವುದೇ ಒಂದು ರಾಜಕೀಯ ವಿಷಯ ಅಲ್ಲ. ಅವರು ಮುಖ್ಯವಾಗಿ 20 ರಿಂದ 25 ವರ್ಷ ಏನು ಪ್ರೈಮ್ ಟೈಮ್ ಅಂತ ಹೇಳ್ತೀವಿ, ಅವರ ಇಡೀ ಜೀವನವನ್ನೇ ರೂಪಿಸ್ಕೊಳ್ಳೋ ಅಂಥ ಟೈಮು. ನೀವು ಅದರಲ್ಲಿ 3 ವರ್ಷ 4 ವರ್ಷ ಕಾಲ್ಫಾರ್ಮ್ ಮಾಡದೇ ಇರೋದು, ಯಾವ್ದು ಹುದ್ದೆ ಕಾಲ್ಫಾರ್ಮ್ ಆಗುತ್ತೆ ಅದನ್ನಾರು ಹೇಳ್ಬೇಕು. ನೀವು ಇಂಥ ಹುದ್ದೆ ಕಾಲ್ಫಾರ್ಮ್ ಆಗುತ್ತೆ ಇದಾಗಲ್ಲ ಅಂದರೆ ಅವರು ಕ್ಲಾರಿಟಿ ಇರುತ್ತೆ ಬೇರೆ ಕೆಲಸ ಮಾಡಿಕೊಂಡು. ನೀವು ಇವಾಗ 56,000 ಹುದ್ದೆ ಅಂತ ಹೇಳಿದ್ದೀರಾ, ಯಾವ ಇಲಾಖೆ, ಎಷ್ಟು ಪೋಸ್ಟು, ಯಾವಾಗ ಕಾಲ್ಫಾರ್ಮ್ ಮಾಡ್ತೀರಾ ಅನ್ನೋದಿಲ್ಲ. ಇದನ್ನು KRS ಪಕ್ಷ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗುತ್ತೆ. ವಿದ್ಯಾರ್ಥಿಗಳು ಕೂಡ ಮುಂದಿನ ದಿನಗಳಲ್ಲಿ ಇದನ್ನು ರಾಜಕೀಯ ಇಚ್ಛಾಶಕ್ತಿಯಿಂದ ಮಾತ್ರ ಬದಲಾಯಿಸೋಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳು ಕೂಡ ಇದನ್ನು ಗಮನಿಸಬೇಕು. ಈ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷ, ಇನ್ನೊಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷ, ಇದೇ ರೀತಿ ಪ್ರೋಸೆಸ್ಗಳು ಮಾಡ್ಕೊಂಡು ಹೋಗಬಹುದು. ನೀವು ಅವ್ರ ಸರ್ಕಾರಕ್ಕೆ ಎಚ್ಚರಿಕೆಗಳು ನೀಡಬೇಕು. ತಾವೇನು UPSC KPSC ಪ್ರಿಪೇರ್ ಆಗ್ತಾ ಇದ್ದೀರಾ, ತಾವುಗಳು ಕೂಡ ಮುಂಬರುವ ಚುನಾವಣೆಗಳಿಗೆ ಕಂಟೆಸ್ಟ್ ಮಾಡಿ, ಒಂದು ಚೇಂಜಸ್ ಮಾಡಿ. ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿ, ಜಿಲ್ಲಾ ಪಂಚಾಯತ್ ಕಂಟೆಸ್ಟ್ ಮಾಡಿ, BBMP ನಡೀತಾ ಇದೆ, GBA ನಡೀತಾ ಇದೆ, ಅದಕ್ಕೆ ಕಂಟೆಸ್ಟ್ ಮಾಡಿ, ತಾಲೂಕ್ ಪಂಚಾಯತ್ಗಳಿಗೆ ಕಂಟೆಸ್ಟ್ ಮಾಡಿ. ಇದನ್ನು ಒಂದು ದೊಡ್ಡ ಕರ್ನಾಟಕದಲ್ಲಿ ಮಾದರಿ ಕರ್ನಾಟಕ ನಿರ್ಮಾಣ ಮಾಡಬೇಕು ಅಂದರೆ ಯುವಕರು ಏನು ಕೇವಲ ಜಾಬ್ ಜೊತೆಗೆ ಈ ಥರ ರಾಜಕೀಯ ಬದಲಾವಣೆಗೂ ಮುಂದಾಗಬೇಕು. ಹಾಗೂ ಯುವಕರ ಸಮಸ್ಯೆಗಳ ಬಗ್ಗೆ KRS ಪಕ್ಷ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡುತ್ತೆ. ಇಷ್ಟು ದಿನ ಏನಕ್ಕೆ ನಾವು ಇದನ್ನು ವಾಯ್ಸ್ ಆಗಿ ಜಾಸ್ತಿ ತೊಗೊಂಡಿರಲಿಲ್ಲ ಅಂದರೆ, ಸರ್ಕಾರ ಒಳ ಮೀಸಲಾತಿ ಮಾಡ್ತೀವಿ ಅನ್ನೋದು ಒಂದು ರೀಸನ್ ಇಟ್ಕೊಂಡು ಅದನ್ನು ಎಷ್ಟು ಡ್ರ್ಯಾಗ್ ಮಾಡಿ, ನಮಗೆ ಗೊತ್ತಿದ್ದು ಅವ್ರು ಆಡ್ತಾ ಇರೋದು ನಾಟಕ ಏನು, ಅದನ್ನು ಒಳ ಮೀಸಲಾತಿನ ಜಾರಿಗೆ ತಂದು ರಿಕ್ರೂಟ್ಮೆಂಟ್ ಮಾಡಬೇಕು ಅನ್ನೋದಕ್ಕೆ ಲೇಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಸರ್ಕಾರದಲ್ಲಿ ಹಣಕಾಸಿನ ಕೊರತೆ ಇದೆ. ಬಟ್ ಈ ಜಾಬು ಏನು ಸ್ಟೂಡೆಂಟ್ಸ್ನ ನೀವು ಒಳಗೆ ತೊಗೊಂಡ್ರೆ ಅವರು ರೆವಿನ್ಯೂ ಜನ್ರೇಟ್ ಮಾಡ್ತಾರೆ ನಿಮಗೆ, ಓಕೆನಾ? ಆ ಥರ ನೀವು ಗೌರ್ಮೆಂಟ್ ಜಾಬ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕು. ಇದನ್ನು ಕೂಡಲೇ ಮಾಡಿ ಅಂತ KRS ಪಕ್ಷ ಆಗ್ರಹಿಸ್ತೀವಿ. ಥ್ಯಾಂಕ್ ಯು.